ಸೀನಾ ರಶ್ಮಿ ಕುತ್ತಿಗೆಗೆ ತಾಳಿ ಕಟ್ಟ ಅಂತ ಗೊತ್ತಾಯ್ತೋ ಆಗಲೇ ಪಿಂಕಿ ಸೀನನ್ನ ಮರ್ತು ಬಿಡ್ಬೇಕಾಗಿತ್ತು. ಸೀನನು ಪಿಂಕಿನ ಮರ್ತು ಬಿಡ್ಬೇಕಾಗಿತ್ತು. ಆದ್ರೆ ಅವ್ರು ಹಂಗೆ ಮಾಡಲಿಲ್ಲ. ಇಬ್ರು ಮನ್ಸಿಗೆ ಬಂದಂಗೆ ನಡ್ಕೊಂಬಿಟ್ರು. ಇಷ್ಟೆಲ್ಲ ಆದ್ಮೇಕೆ ನಿಮ್ಮ ಮನ್ಸಿಗೆ ನೋವಾಯ್ತು ಇರ್ತದ. ನೀವು ಸಾನೆ ಸಾಪ ಹಾಕಿರ್ತೀರ, ನೊಂದಿರ್ತೀರ, ಹತ್ತಿರ್ತೀರ. ಆದರೆ ಆ ಸಾಪ ಎಲ್ಲ ನಮಗೆ ನಾಟಕ ಇಲ್ವಲ್ಲ. ಇಲ್ಲ ಇಲ್ಲ ನಾಟಿರ್ತದೆ. ಅದಕ್ಕೆ ಇಷ್ಟೊಂದು ಕಷ್ಟ ಆಯ್ತಾ ಇರೋದು ನನಗೆ. ಅಮ್ಮ, ತಾಯಿ ರಶ್ಮಿ, ನಾವು ಮಾಡಿರೋ ತಪ್ಪನ್ನೆಲ್ಲ ನಿನ್ನ ಹೊಟ್ಟೆ ಒಳಗೆ ಹಾಕೊಂಡು ನಿನ್ನ ಗಂಡನ್ನ ಕರ್ಕೊಳ್ಳವ. ಮದಪಣ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನೀನು ನಿನ್ನ ಮಗನ ಜೋಡಿ ಮಾತಾಡಿ ಅವನು ವಾಪಸ್ ಕರ್ಕೊಳ್ಳಿ. ನನ್ನ ಕೈನಾಗ ಆಯ್ತಿಲ್ಲ. ಅಯ್ಯೋ, ನನ್ನ ಕೈನಾಗ ಆಯ್ತಿಲ್ಲ. ಸರ್, ನೀವು ಯಾವ ಸೀನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಗೊತ್ತೇ ಆಗ್ತಿಲ್ವಲ್ಲ. ಅಲ್ಲ, ನೀವ್ಯಾರು? ಈ ಸೀನಾ, ಜಿಮ್ ಸೀನಾ ಅಥವಾ ಅದೇನೋ ಶ್ರೀನಿವಾಸ ಅಂತ ಹೇಳಿದ್ರಲ್ಲ, ಆ ಹೆಸರವರು ನನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾರಿಗೂ ಪರಿಚಯನೇ ಇಲ್ವಲ್ಲ. ಅದು ನೀವು ಯಾರೋ ಬೇರೆಯವರು ಅಂತ ತಪ್ಪು ತಿಳ್ಕೊಂಡು ನಮ್ಮ ಹತ್ರ ಬಂದು ಕೇಳ್ತಾ ಇದ್ದೀರಾ ಅನ್ಸತ್ತೆ. ನಮ್ಗಂತವ್ರು ಯಾರೂ ಗೊತ್ತಿಲ್ಲ ಸರ್. ನಾವು ಆಗಲೇ ಹೇಳ್ದಂಗೆ ಒಂದು ಅರ್ಜೆಂಟಾಗೆ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸರ್. ನೀವು ಅದು ಯಾರನ್ನೋ ಹುಡುಕ್ತಾ ಇದ್ದೀರಲ್ಲ, ಅವರು ಆದಷ್ಟು ಬೇಗ ನಿಮಗೆ ಸಿಗಲಿ ಸರ್. ಅದ್ಯಾರೋ ಈ ಸೀನಾ ಅಂತೇನೋ ಹೇಳ್ತಾ ಇದ್ರಲ್ಲ, ನಿಮ್ಮ ಜೀವನದಿಂದ ಅವ್ರು ಆದಷ್ಟು ಬೇಗ ಹೋಗಲಿ ಅಂತ ನಾವು ದೇವರ ಹತ್ರ ವಿಶಿಂಗ್ಸ್ ಮಾಡ್ಕೋತೀವಿ. ಆಯಿತಾ ಸರ್? ಅತ್ತೆ ಮಾವ, ಲೇಟಾಗಿ ಹೋಗುತ್ತೆ, ಬನ್ನಿ ಹೊರಡೋಣ. ಸರ್ ಸ್ವಲ್ಪ ಸರ್ ದಾರಿ, ಬನ್ನಿ ಬನ್ನಿ. ಅಯ್ಯೋ ಶಿವನೇ, ಇದೇನಪ್ಪ ಎಲ್ಲ ತಳ್ಕೊಂಬಳ್ಕ ಆಗೋಯ್ತು. ಅಲ್ಲ, ಇವರು ಅವನ್ನ ಕರ್ಕೊತಾ ಇಲ್ಲ, ಪಿಂಕಿನೂ ಅವನ್ನ ಬಿಡ್ತಾ ಇಲ್ಲ. ಏನಪ್ಪ ಮಾಡಲಿ ನಾನು? ಇವತ್ತೆಲ್ಲರೂ ಸೇರಿದ್ದೀವಿ. ನಮ್ಮ ರಮ್ಯನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವೇನ್ರಿ? ಏನು ಮಾಡೋದು, ಕಾಲೇಜ್ ಶುರುವಾಗಿ ಹೋಗೈತಲ್ಲ, ಒಂದಿನ ರಜಾ ಹಾಕಿದ್ರು ಪಾಠ ತೆಪ್ತಾಯ್ತದ. ಏನೂ ಆಗ್ತಿರ್ಲಿಲ್ಲ ಒಂದಿನ ರಜೆ ಹಾಕಿದರೆ. ಅದು ಅಲ್ಲದೆ ರಮ್ಯ ಭಾಳ ಬುದ್ಧಿವಂತಳು. ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾಳೆ. ಒಂದು ದಿವಸ ರಜಾ ಹಾಕ್ಬೋದಾಗಿತ್ತು. ಶಾರು, ತುಂಬ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಇವತ್ತು ಕೇಳ್ಬಿಡ್ಲಾ? ಅಯ್ಯೋ, ಅದಕ್ಕೆ ಯಾಕ್ರಿ ಈಗ ಪೀಠಿಕೆ? ಕೇಳ್ರಿ. ಏನಿಲ್ಲ, ರಮ್ಯಾನೇ ನೀನು ಹೆತ್ತಿಲ್ಲ ಅಂದ್ರೂ ನೀನು ಹೆತ್ತ ಮಗಿನಷ್ಟೇ ಪ್ರೀತಿಸ್ತಿದ್ಯಲ್ಲ, ಅದೇಂಗೆ? ಎಂಥ ಪ್ರಶ್ನೆ ಕೇಳಿದ್ರಿ. 18 ವರ್ಷ ನಾನು ನನ್ನ ಮಕ್ಕಳಿಂದ ದೂರ ಇದ್ದೆ. ಯಾರೇ ನನ್ನನ್ನು ಅಮ್ಮ ಅಂತ ಕರೆದ್ರು ನನ್ನ ಮಕ್ಕಳೇ ನನ್ನನ್ನು ಕರೀತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂಥದ್ರಲ್ಲಿ ರಮ್ಯ ನನ್ನನ್ನು ಹೆತ್ತವ್ವ ಅಂದ್ಕೊಂಡವಳೆ, ಅಮ್ಮ ಅಂತ ಕರೀತವಳೆ. ಅದು ಅಲ್ಲದೆ ನಮ್ಮ ಶಿವು ಅವಳನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡವನೆ.